ಕಾಂಗ್ರೆಸ್ನವರು ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿದ್ದಾರೆ. ಮತಗಳ್ಳತನ ಆಗಿದೆ ಅಂತ ಹೇಳಿ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅರವಿಂದ್ ಲಿಂಬಾವಳಿಯವರು ಇಷ್ಟು ದಿವಸ ಪಕ್ಷದ ಕಚೇರಿಯ ಕಡೆಗೆ ಬರ್ತಾ ಇರಲಿಲ್ಲ. ಏನು ರೆಬೆಲ್ಸ್ ತಂಡದ ಜೆಂಡಾ ಹಿಡ್ಕೊಂಡು ಓಡಾಡ್ತಾ ಇದ್ದಂಥವರು ಕೂಡ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಕುಳಿತು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಮೂಲಕವಾಗಿ ಈ ವಿಚಾರದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಮತಕ್ಷೇತ್ರ, ಈಗ ಅವರ ಹೆಂಡತಿ ಪ್ರತಿನಿಧಿಸ್ತಾ ಇರುವಂತಹ ಮತಕ್ಷೇತ್ರದಲ್ಲಿ ಈ ಮತ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮತಗಳ್ಳತನ ವಿರುದ್ಧ ದೇಶಾದ್ಯಂತ ಹಂತ ಹಂತವಾಗಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಕಾಂಗ್ರೆಸ್ನವರು ಈಗ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಇದುವರೆಗೆ ಆರೋಪಗಳನ್ನು ಮಾಡ್ತಾ ಇತ್ತು. ಈಗ ಅದಕ್ಕೆ ಪೂರಕವಂತಹ ತಾವು ತಂದಿರುವಂತಹ ಸಾಕ್ಷ್ಯಗಳನ್ನು ತೋರಿಸ್ತಾ ಇದ್ದಾರೆ. ಈ ಸಾಕ್ಷ್ಯಗಳನ್ನು ವೆರಿಫೈ ಮಾಡಿ ಅದು ಹೌದೋ ಅಲ್ಲೋ ಅಂತ ಹೇಳಬೇಕಾಗಿದೆ ಅಂತ ಚುನಾವಣಾ ಆಯೋಗ. ಆದರೆ ಅವರು ಇವರ ಹತ್ರ ಅಫಿಡವಿಟನ್ನು ಕೇಳ್ತಾ ಕೂತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮೊಳಗಿದೆ ಕಾಂಗ್ರೆಸ್ನ ರಣಕಹಳೆ. ಈ ಒಂದು ಹೋರಾಟದ ಕಹಳೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮೊಳಗಿಸಿದ್ದಾರೆ. ಸೋಮವಾರ ದೆಹಲಿಯಲ್ಲಿ ಸಂಸದರಿಂದ ಚುನಾವಣಾ ಆಯೋಗ ಚಲೋ ಅನ್ನುವಂತಹ ಒಂದು ಹೋರಾಟವನ್ನು ಕೂಡ ಆಯೋಜಿಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಕಾಂಗ್ರೆಸ್ ಸಂಸದರು ಧರಣಿಯನ್ನು ನಡೆಸೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಂಡಿಯಾ ಬ್ಲಾಕ್ನ ಪಕ್ಷಗಳ ವಿಶ್ವಾಸದೊಂದಿಗೆ ರಾಷ್ಟ್ರದುದ್ದಕ್ಕೂ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂತಹ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಕ್ವಿಟ್ ಇಂಡಿಯಾ ಮಾದರಿಯಲ್ಲೇ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅನ್ನೋದು ಈಗ ಕಾಂಗ್ರೆಸ್ನವರು ಮಾಡ್ಕೊಂಡಿರ್ತಕ್ಕಂತಹ ಸಂಕಲ್ಪ. ತಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಘೋಷಣೆಯಡಿ ಹೋರಾಟದ ಸಂಕಲ್ಪವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಬೋಧಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅದನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ಕೈ ಎತ್ತಿ ಹೊರಟಿದ್ದಾರೆ. ಇಲ್ಲಿ ಆಯೋಗಕ್ಕೆ, ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಬಹಳ ಮುಖ್ಯವಾಗಿ ಡಿಜಿಟಲ್ ರೂಪದಲ್ಲಿ ಮತದಾರರ ಪಟ್ಟಿಯನ್ನು ದೇಶದ ಜನರಿಗೆ ನೀವು ಯಾಕೆ ಕೊಡ್ತಾ ಇಲ್ಲ, ಡಿಜಿಟಲ್ ರೂಪದಲ್ಲಿ ಯಾಕೆ ಮತದಾರರ ಪಟ್ಟಿಯನ್ನು ಕೊಡ್ತಾ ಇಲ್ಲ, ಅಂದರೆ ನಮಗೆ ಆ ಒಂದು ಕಾಪಿ ನಮ್ಮ ಕೈಯಲ್ಲಿ ಮೊಬೈಲ್ಗಳಲ್ಲಿ ಕೂಡ ನೋಡೋದಕ್ಕೆ ಯಾಕೆ ಸಿಗ್ತಿಲ್ಲ ಅಂತ ಕೇಳ್ತಾರೆ. ವಿಡಿಯೋ ಸಾಕ್ಷಿ CCTV ಫುಟೇಜ್ಗಳನ್ನು ಯಾಕೆ ನಾಶ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಅಂದರೆ ವೋಟಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಸಾಕ್ಷಿ ಮತ್ತು CCTV ಫುಟೇಜ್ಗಳನ್ನು ಯಾಕೆ ನೀವು ನಾಶ ಮಾಡ್ತಾ ಇದ್ದೀರಿ ಅನ್ನೋದನ್ನು ಪ್ರಶ್ನಿಸಿದ್ದಾರೆ. ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಅತಿ ದೊಡ್ಡ ಹಗರಣ ಮಾಡಿದ್ಯಾಕೆ, ಈ ಮತದಾರರ ಪಟ್ಟಿಯಲ್ಲೇ ಹಗರಣವನ್ನು ಮಾಡಿರುವಂಥದ್ದು ಯಾವ ಕಾರಣಕ್ಕೆ, ಅದು ನಿಮ್ಗೆ ಗೊತ್ತಿಲ್ವಾ, ನಿಮ್ಗೆ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯನಾ? ಅಂದರೆ ಕರೆಕ್ಟಾಗಿರ್ತಕ್ಕಂಥ ಅಡ್ರೆಸ್ ಇರಲ್ಲ, ಕೊಟ್ಟಿರೋ ಅಡ್ರೆಸ್ನಲ್ಲೇ 80 ಜನರ ಅಡ್ರೆಸ್ ಸಿಗುತ್ತೆ, ಕರೆಕ್ಟಾಗಿರೋ ಫೋಟೋ ಇಲ್ಲ. ಹೀಗಿದ್ದಾಗಲೂ ಕೂಡ ಅವ್ರು ಹೇಗೆ ವೋಟರ್ ಲಿಸ್ಟಲ್ಲಿ ಸೇರ್ತಾರೆ ಅಂತ ಹೇಳಿ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬೆದರಿಸ್ತಾ ಇರುವಂಥದ್ದು ಯಾಕೆ, ನೀವು ಅಫಿಡವಿಟ್ ಕೊಡಿ ಅಂಥೇಳಿ ಎಲ್ಲ ಕೇಳ್ತಾ ಇರುವಂಥದ್ದು ಈ ಬೆದರಿಕೆಗಳು ಯಾಕೆ, ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಯಾಕೆ ನೀವು ಉತ್ತರವನ್ನು ಕೊಡ್ತಾ ಇಲ್ಲ ಅಂಥೇಳಿ ಕೇಂದ್ರ ಚುನಾವಣಾ ಆಯೋಗವನ್ನು ಪ್ರಶ್ನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷ ನಾಯಕ, ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಬೇರೆ ಹಿಡ್ಕೊಂಡು ಅವರು ತಮ್ಮ ಭಾಷಣವನ್ನು ಮುಂದುವರೆಸಿದ್ದಾರೆ. ಬಿಜೆಪಿ ಏಜೆಂಟ್ನಂತೆ ಚುನಾವಣಾ ಆಯೋಗ ವರ್ತಿಸ್ತಾ ಇರುವಂಥದ್ದು ಯಾಕೆ ಅನ್ನುವಂತಹ ಗಂಭೀರ ಪ್ರಶ್ನೆಯನ್ನು ಚುನಾವಣಾ ಆಯೋಗದ ಕಡೆಗೆ ಎಸೆದಿದ್ದಾರೆ ರಾಹುಲ್ ಗಾಂಧಿಯವರು. ಹೀಗೆ ಒಂದಾದ ಮೇಲೆ ಒಂದು ಪ್ರಶ್ನೆಗಳನ್ನು ಎಸಿತಾ ಇರುವಂತಹ ರಾಹುಲ್ ಗಾಂಧಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಬಿಜೆಪಿಯವರು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ರಾಹುಲ್ ಗಾಂಧಿ ಮಾಡಿರ್ತಕ್ಕಂತಹ ಆರೋಪಗಳಿಗೆ ಇವತ್ತು ಅರವಿಂದ್ ಲಿಂಬಾವಳಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅರವಿಂದ್ ಲಿಂಬಾವಳಿಯವರು ಇವತ್ತು ಶಾಸಕರಲ್ಲ, ಅವರು ಮಾಜಿ ಶಾಸಕರು, ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕರವರು. ಅವರ ಪತ್ನಿ ಇವತ್ತು ಅಲ್ಲಿ ಹಾಲಿ ಶಾಸಕಿ ಮಹದೇವಪುರದಲ್ಲಿ. ಆದರೂ ಇದು ಹೆಂಡತಿಯ ಕ್ಷೇತ್ರ ಆದರೂ ಕೂಡ ಗಂಡ ಉತ್ತರ ಕೊಡಬಹುದು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅರವಿಂದ್ ಲಿಂಬಾವಳಿಯವರು. ರಾಹುಲ್ ಗಾಂಧಿಯ ಆರೋಪ, ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ. ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಚೋರಿ ನಡೆದಿದೆ, ಅದು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಉದಾಹರಣೆ ಸಮೇತ ಹೇಳ್ತಾ ಇದ್ವಿ, ಸಾಕ್ಷಿ ಸಮೇತ ಹೇಳ್ತಾ ಇದ್ವಿ ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಿರೋದು. ಆದರೆ ಇಷ್ಟು ದಿವಸ ನೀವು ಏನು ಮಾಡ್ತಾ ಇದ್ರಿ, ಈಗ ಯಾಕೆ ಬಂದಿದ್ದೀರಿ, ಈಗ ಬಂದಿದ್ದು ಯಾಕೆ, ನೀವು ಇಷ್ಟು ದಿವಸ ಯಾಕೆ ಇದಕ್ಕೆ ಉತ್ತರವನ್ನು ಈ ವಿಚಾರಗಳನ್ನು ಯಾಕೆ ತಂದಿಲ್ಲ ಅನ್ನುವಂತಹ ಟೈಮಿಂಗ್ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಅರವಿಂದ್ ಲಿಂಬಾವಳಿ. ಮೋದಿಯವರು ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ ಮತಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. ಮೋದಿಯವರು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮತಕಳ್ಳತನವನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ದಶಕಗಳ ಕಾಲ ನೀವು ಮಾಡಿರುವಂಥದ್ದು ಇದೇನಾ ಅಂಥೇಳಿ ಅರವಿಂದ್ ಲಿಂಬಾವಳಿಯವರು ಬಿಜೆಪಿ ಕಡೆಯಿಂದ ಪ್ರಶ್ನೆಯನ್ನು ಎಸೆದಿದ್ದಾರೆ. ನೀವು ಹಾಗಾದರೆ 4 ದಶಕದ ಆಡಳಿತವನ್ನು ನಡೆಸ್ತಾ ಇದ್ರಲ್ಲ, ಆಗೆಲ್ಲ ಹೀಗೆ ಮತಕಳ್ಳತನ ಮಾಡಿ ನೀವು ಅಧಿಕಾರದಲ್ಲಿ ಇದ್ದಿದ್ದ ಅನ್ನುವ ಪ್ರಶ್ನೆಯನ್ನು ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಹಾಗೆಂದೇಳಿ ಅವರು ಕಳ್ಳತನ ಮಾಡಿದ ಅಂತೇಳಿ ಇವರು ಕಳ್ಳತನ ಮಾಡಬೇಕು ಅಂತೇಳಿ ಅರ್ಥ ಅಲ್ಲ. ರಾಹುಲ್ ಆರೋಪ
ಮತ್ತೊಂದಿರುವಂಥದ್ದು ಮತದಾರರ ಸೇರ್ಪಡೆಯಲ್ಲಿ ಗೋಲ್ಮಾಲ ಆಗಿದೆ ಅಂತೇಳಿ. ಅಂದರೆ ಹೊಸದಾಗಿ ಮತದಾರರನ್ನ ಸೇರ್ಪಡೆ ಮಾಡೋದ್ರಲ್ಲೂ ಕೂಡ ಗೋಲ್ಮಾಲ ಆಗಿದೆ, ಮತದಾರರ ಪಟ್ಟಿಯಲ್ಲೂ ಕೂಡ ಗೋಲ್ಮಾಲ ಆಗಿದೆ ಅಂತೇಳಿ. ಆದರೆ ಹೊಸ ಮತದಾರರಷ್ಟೇ ಸೇರ್ಪಡೆ ಆಗಿರೋದು ಅನ್ನುವಂಥದ್ದನ್ನು BJP ತನ್ನ ಪ್ರಶ್ನೆ ಮತ್ತು ಸ್ಪಷ್ಟನೆಯನ್ನು ಕೊಡ್ತಿದೆ, ಅದು ಉತ್ತರವನ್ನು ಕೊಡ್ತಾ ಇದೆ. ಹೊಸ ಮತದಾರರನ್ನಷ್ಟೇ ಸೇರ್ಪಡೆ ಮಾಡಲಾಗಿದೆ, ಮಹದೇವಪುರ ಕ್ಷೇತ್ರದಲ್ಲೂ ಕೂಡ ಹೊಸ ಮತದಾರರನ್ನು ಸೇರ್ಪಡೆ ಮಾಡಲಾಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂತಹ ಗೋಲ್ಮಾಲ್ಗಳಿಗೆ ಅವಕಾಶ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. BJP ರಾಜ್ಯಗಳಲ್ಲಿ ಮತ ಕದ್ದೇ ಅಧಿಕಾರವನ್ನು ಪಡೆದಿದ್ದಾರೆ ಅಂತೇಳಿ ಇದೊಂದು ಗಂಭೀರ ಆರೋಪವನ್ನು BJP ವಿರುದ್ಧ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. BJP ಒಂದು ಬಹಳ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಬೇಸಿಕ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರಿಗೂ ಕೂಡ ಕೇಳ್ತಿದೆ. ಯಾಕಂದರೆ ಕಾಂಗ್ರೆಸ್ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅವರು BJP ವಿರುದ್ಧ BJP ಗೆದ್ದ ಕಡೆಯಲ್ಲೆಲ್ಲ ಈಗ ಓಡ್ಚೂರಿ ಅಂತೇಳಿ, ಆದರೆ ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂದಿದ್ದು ಹೇಗೆ ಅಂತ ಕೇಳ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಅವರು ಎಫರ್ಟ್ ಹಾಕಿದ್ದಾರೆ, BJP ಅವರು ತಾವು ಗೆಲ್ಲಬೇಕು ಅಂತೇಳಿ, ತೆಲಂಗಾಣದಲ್ಲಿ ಎಫರ್ಟ್ ಹಾಕಿದ್ದಾರೆ, BJP ಅವರು ತಾವು ಗೆಲ್ಲಬೇಕು ಅಂತೇಳಿ. ಹೀಗಿರುವಾಗ ಒಂದು ವೇಳೆ ಓಡ್ಚೋರಿ ಅಲ್ಲಿ ಕೂಡ ಮಾಡದಿದ್ದರೆ, ಬೇರೆ ರಾಜ್ಯಗಳಲ್ಲಿ ಮಾಡದಿದ್ದರೆ, ಅಧಿಕಾರಕ್ಕೆ ಬರೋದಕ್ಕೆ ಮಾಡದಿದ್ದರೆ ಕರ್ನಾಟಕದಲ್ಲೂ ಮಾಡ್ಬೋದಾಗಿತ್ತು. ಕರ್ನಾಟಕದಲ್ಲಿ ದೊಡ್ಡ ಬೇಸ್ BJPಗೆ ಇದ್ದೇ ಇತ್ತು, ಇಲ್ಲೂ ಓಡ್ಚೋರಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮ್ಗೆ ಹಾಗಾದರೆ ಕರ್ನಾಟಕ ತೆಲಂಗಾಣ ಇಲ್ಲೆಲ್ಲ ನೀವು ಗೆಲ್ಲುವಾಗ ಕರೆಕ್ಟ್ ಆಗಿತ್ತು, ಉಳಿದ ಕಡೆಗಳಲ್ಲಿ BJP ಗೆದ್ದ ಕಡೆಗಳಲ್ಲಿ ಮಾತ್ರ ಓಡ್ಚೋರಿ ಆಗಿದೆಯಾ ಅನ್ನೋಂಥ ಪ್ರಶ್ನೆನ ಕೇಳ್ತಿದೆ. ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ 40 ಮಂದಿ ಇರುವಂತಹ ಒಂದು ಪ್ರಕರಣವೂ ಕೂಡ ಇದೆ, 80 ಜನ ಇರುವಂತಹ ಪ್ರಕರಣಗಳಿದ್ದಾವೆ ಅನ್ನುವಂತಹ ಮಾತುಗಳನ್ನು ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಆದರೆ ಬರೀ 40 ಅಲ್ಲ, 50 ಮತದಾರರು ಇರುವಂತಹ ಮನೆಗಳು ಕೂಡ ಇದ್ದಾವೆ ಅನ್ನುವಂತಹ ಸ್ಪಷ್ಟತೆಯನ್ನು ಅರವಿಂದ್ ಲಿಂಬಾವಳಿಯವರು ಕೊಟ್ಟಿದ್ದಾರೆ. ಕೇವಲ 40 ಯಾಕೆ, 50 ಜನ ಇರುವಂಥದ್ದು ಕೂಡ ಇದ್ದಾವೆ, ಆ ರೀತಿಯಂಥ ಮನೆಗಳು ಕೂಡ ನಮ್ಮಲ್ಲಿ ಇದ್ದಾವೆ, ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾರೆ. ಅಂದರೆ ಅವರ ಮನೆ ಮೂಲ ಮನೆ ಯಾವುದಿರುತ್ತಲ್ಲ ಅದರ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಆ ರೀತಿಯಾದಂಥ ಪ್ರಕರಣಗಳು ಕೂಡ ಬಹಳಷ್ಟು ಇದ್ದಾವೆ, ನಗರ ಪ್ರದೇಶಗಳು ಇವೆಲ್ಲ ಕಾಮನ್ ಅನ್ನುವಂಥ ರೀತಿಯಲ್ಲಿ BJP ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, IT, ED, CBIನಂತೆಯೇ ಚುನಾವಣಾ ಆಯೋಗದ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ. ಚುನಾವಣಾ ಆಯೋಗವನ್ನು ಕೂಡ IT, ED, CBIನಂತೆಯೇ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇವರು ಕೇಳ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ, ಸೈನ್ ಮಾಡಿ ಅಫಿಡವಿಟ್ ಹಾಕೋದಕ್ಕೆ ಯಾಕೆ ನೀವು ಹಿಂದೇಟ್ ಹಾಕ್ತಾ ಇದ್ದೀರಿ ಅಂತೇಳಿ. ಚುನಾವಣಾ ಆಯೋಗಕ್ಕೊಂದು ಅಫಿಡವಿಟ್ ಕೊಟ್ಬಿಡಿ, ಹೈಕೋರ್ಟ್ಗೊಂದು ಅಫಿಡವಿಟ್ ಕೊಟ್ಬಿಡಿ, ಸೈನ್ ಹಾಕಿ ಕೊಟ್ಬಿಡಿ. ಇದೇ ನೋಡಿ, ಇದು ಗಂಭೀರವಾಗಿರ್ತಕ್ಕಂಥ ಆಪಾದನೆಗಳು ಚುನಾವಣಾ ಆಯೋಗದ ವಿರುದ್ಧ ಇದೆ ಅನ್ನೋಂಥವ್ರು ನೀವು ಒಂದು ಅಫಿಡವಿಟ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಈ ಅಫಿಡವಿಟ್ಗೆ ಸಹಿ ಹಾಕಿ ಕೊಟ್ಟರು ಅಂತೇಳಿ ಆದಾಗ ಕಾಂಗ್ರೆಸ್ಗೆ ಅದನ್ನು ಪ್ರೂವ್ ಮಾಡಲೇಬೇಕಾಗತ್ತೆ, ತಾವು ಮಾಡಿರುವಂಥ ಆರೋಪಗಳನ್ನು. ನಕಲಿ ವೋಟರ್ ಐಡಿಗಳಲ್ಲಿ 00 ಅಂತಾನು ಕೂಡ ನಮೂದು ಮಾಡಲಾಗಿದೆ ಅನ್ನೋಂಥ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಆಪಾದನೆ. ಆದರೆ ವರುಣಾ, ಮಸ್ಕಿ, ಸಂಡೂರಿನಲ್ಲೂ ಕೂಡ 00 ಅಂತಾನೆ ನಮೂದಾಗಿರುವಂಥದ್ದಕ್ಕೆ ಉದಾಹರಣೆಗಳಿದ್ದಾವೆ. ಅಡ್ರೆಸ್ 00 ಅಂತ ಹೇಳುವಂಥದ್ರ ಬಗ್ಗೆ ಬಹಳಷ್ಟು ಇದ್ದಾವೆ ಅಂತೇಳಿ. ಅಂದರೆ ಒಟ್ಟು ಟೋಟಲಿ ಎಲೆಕ್ಷನ್ನಲ್ಲಿ ಈ ರೀತಿಯಿಂದ ಫ್ರಾಡ್ಗಳು ನಡೆಯುವಂಥದ್ದು ವೆರಿ ಕಾಮನ್ ಅನ್ನೋಂಥ ರೀತಿಯಲ್ಲಿ ಕೂಡ ಒಪ್ಕೊಂಡಂಗೆ. BJP ಏಜೆಂಟ್ಗಳಂತೆ ಚುನಾವಣಾಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ. ಆದರೆ ರಾಜ್ಯದ ಅಧಿಕಾರಿಗಳ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆಯಲ್ವಾ ಅಂಥೇಳಿ ಅರವಿಂದ್ ಲಿಂಬಾವಳಿಯವರು ಕೇಳಿದ್ದಾರೆ. ರಾಜ್ಯದಲ್ಲಿ ಚುನಾವಣಾಧಿಕಾರಿಗಳು ಅಥವಾ ಚುನಾವಣೆ ಪ್ರಾಸೆಸ್ ಏನು ನಡೆಯುತ್ತೆ, ಮತದಾರರ ಪಟ್ಟಿಯನ್ನು ರೆಡಿ ಆಗುತ್ತೆ, ಅದೆಲ್ಲ ನಿಮ್ಮ ಅಂಡರಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ವಾ. ಹಾಗಿರುವಾಗ ನೀವು ಹೇಗೆ ಇದನ್ನು ಕೇಂದ್ರ ಸರ್ಕಾರದ ವಿರುದ್ಧ ಆಪಾದಿಸ್ತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು BJP ಅವರು ಕೂಡ ಕೇಳ್ತಾ ಇದ್ದಾರೆ.